ಇವಾಗ ಹೇಳ್ಕೊಡ್ತಾ ಇರೋದು ICICI ಬ್ಯಾಂಕ್ ಸ್ಟಾಕ್ ಅನಾಲಿಸಿಸ್. ಇದು ನಿಮಗೆ ನಾಳೆಗೆ ದಟ್ ಈಸ್ ಆನ್ 23rd of May 2024ಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕೇ ವಿಡಿಯೋನ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಪ್ಸ್ಟಾಕ್ಸ್ ಅವ್ರದ್ದು ಲಿಂಕ್ ಆಗಿರ್ತೀನಿ. ಆ ಲಿಂಕ್ ಮುಖಾಂತರ ಹೋಗಿ ತಾವು ತಮ್ಮ ಡಿಮ್ಯಾಟ್ ಅಕೌಂಟ್ನ ಫ್ರೀಯಾಗಿ ಕ್ರಿಯೇಟ್ ಮಾಡಿಕೊಂಡು ತಾವು ಇಂಟ್ರಾಡೇ ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ICICI ಬ್ಯಾಂಕ್ ಅವನ 1 hour ಟೈಮ್ ಫ್ರೇಮ್ ನೀವೇನು ನೋಡ್ಬೋದು ಅಂದರೆ, ನೋಡಿ ನಾನು ಈ ಝೋನ್ ಮಾರ್ಕ್ ಮಾಡ್ತೀನಿ, ಅರ್ಥ ಆಯ್ತಾ? ಈ ಝೋನ್ ಬಂದು ನೋಡಿ ಸಪೋರ್ಟ್ ಸಪೋರ್ಟ್ ಸಪೋರ್ಟ್, ಅರ್ಥ ಆಯ್ತಾ? ಈ ಕ್ಯಾಂಡಲ್ದು ವಿಕ್ ನೋಡಿ 1 hour ಟೈಮ್ ಫ್ರೇಮಲ್ಲಿ. ಓಕೆನಾ? ಬೇಕಿದ್ರೆ ಝೂಮ್ ಮಾಡಿ ತೋರಿಸ್ತೀನಿ. ಈ ವಿಕ್ ಕಾಣ್ತಿದೆಯಲ್ಲ, ವಾಟ್ ದಿಸ್ ಇಂಡಿಕೇಟ್ಸ್ ಇಸ್, ಇಲ್ಲಿ ಕ್ಲಿಯರ್ ಬೈಯರ್ ಸ್ಟ್ರಾಂಗ್ ಆಗಿ ಪ್ರೈಸ್ನ ಮೇಲ್ಗಡೆ ಮೂವ್ ಮಾಡಿದ್ದಾರೆ ಅಂತ ಅರ್ಥ ಆಯಿತು. ಹಾಗೆಯೇ ಇನ್ನೊಂದು ಪಾಯಿಂಟು, ಈ ವಿಕ್ಕು ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅಂದರೆ ಈ ರೌಂಡ್ ನಂಬರ್ ಇದ್ದ ವಿಚ್ ಈಸ್ 1100. ಈ ರೌಂಡ್ ನಂಬರ್ನಿಂದ ಬೈಯರ್ಸು ಎಂಟರ್ ಆಗಿದ್ದಾರೆ, ಅರ್ಥ ಆಯ್ತಾ? ಅಥವಾ ನಾವು ಹೀಗೂ ಹೇಳ್ಬೋದು, ಮೋಸ್ಟ್ಲಿ ಇಲ್ಲಿ ಬ್ರೇಕ್ ಡೌನಲ್ಲಿ ಬೇಕಿದ್ರೆ ನಿಮಗೆ 15 minute ಟೈಮ್ ಫ್ರೇಮಲ್ಲಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಅವನ 15 minute ಟೈಮ್ ಫ್ರೇಮ್ ಇಲ್ಲಿ ನೋಡಿ. ಈ ಕ್ಯಾಂಡಲಲ್ಲಿ ಸೆಲ್ಲರ್ಸ್ ಟ್ರ್ಯಾಪ್ ಆಗಿದ್ದಾರೆ, ಅರ್ಥ ಆಯ್ತಾ? ಈ ಕ್ಯಾಂಡಲ್ ಬ್ರೇಕ್ ಡೌನ್, ಈ ಸಪೋರ್ಟ್ ಕೆಳಗಡೆ ಈ ರೆಡ್ ಕ್ಯಾಂಡಲ್ ಬ್ರೇಕ್ ಡೌನ್ ಕೊಡಿದ ತಕ್ಷಣ ಸೆಲ್ಲರ್ಸು ಸಪೋರ್ಟ್ ಬ್ರೇಕ್ ಆಯಿತು ಅಂತ ಸೆಲ್ಲರ್ಸ್ ಮೈಟ್ ಹ್ಯಾವ್ ಎಂಟರ್ಡ್. ಅದಾಗಿದ ತಕ್ಷಣ ನೋಡಿ ಎಷ್ಟು ದೊಡ್ಡ ರೆಡ್ ಕ್ಯಾಂಡಲ್ ಫಾರ್ಮೇಷನ್ ಆಗಿದೆ ಅಂತ, ಅರ್ಥ ಆಯ್ತಾ? ಸೊ ದಿಸ್ ಇಂಡಿಕೇಟ್ಸ್ ದಟ್ ಸೆಲ್ಲರ್ಸ್ ಮೈಟ್ ಗಾಟ್ ಟ್ರ್ಯಾಪ್ಡ್ ರೈಟ್ ಹಿಯರ್, ಅರ್ಥ ಆಯ್ತಾ? ಇವಾಗ ನಾನು ನೆಕ್ಸ್ಟು ಫಿಬೋನಾಚಿ ಹಾಕ್ತೀನಿ. ಲೆಟ್ ಅಸ್ ಮೂವ್ ಬ್ಯಾಕ್ ಟು 1 hour ಟೈಮ್ ಫ್ರೇಮ್. ಓಕೆನಾ? ಫಿಬೋನಾಚಿಲ ನೋಡ್ಕೊಳ್ಳಿ. ಈ ಬಾಟಮಿಂದ ಈ ಟಾಪ್ವರೆಗೂ ಫಿಬೋನಾಚಿ ಹಾಕಿದ್ರೆ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು. ಈ ಸಪೋರ್ಟ್, ದಿಸ್ ಸಪೋರ್ಟ್ ಲೈಸ್ ಆನ್ ಫಿಬೋನಾಚಿಸ್ 50% ಲೆವೆಲ್, ಅರ್ಥ ಆಯ್ತಾ? ಸೊ ಗೈಸ್, ನೆಕ್ಸ್ಟು ನಾನು ಟ್ರೆಂಡ್ ಲೈನ್ ಹೇಳಿದ್ದೀನಿ. ಓಕೆ, ಟ್ರೆಂಡ್ ಲೈನ್ನ ನೋಡ್ಕೊಳ್ಳಿ. ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ, ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಬಂದು ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್, ಅರ್ಥ ಆಯ್ತಾ? ಇವಾಗ ನಾವು ಫಸ್ಟು ಬೈಯಿಂಗ್ ಬಗ್ಗೆ ಮಾತಾಡೋಣ. ಓಕೆ, ನಾಳೆ ಬೈಯಲ್ಲಿ ಮಾಡ್ತೀರಾ ಅಂದರೆ ಪ್ರೈಸು ಈ ಟ್ರೆಂಡ್ ಲೈನ್ ಮೇಲೆ ಬ್ರೇಕ್ಔಟ್ ಕೊಟ್ಟು ಈ ಝೋನ್ ಮೇಲೆ ಸಸ್ಟೈನ್ ಆಗಬೇಕು, ಅರ್ಥ ಆಯ್ತಾ? ಬೈ ವೆನ್ ಪ್ರೈಸ್ ಕ್ರಾಸಸ್ 1120 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಟಾರ್ಗೆಟ್ ನಂಬರ್ 1 ಈಸ್ ಗೋನ್ ಬಿ 1124, ಟಾರ್ಗೆಟ್ ನಂಬರ್ 2 ಈಸ್ ಗೋನ್ ಬಿ 1128 ಆರ್ 1130, ಅರ್ಥ ಆಯ್ತಾ? 1120 ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. 1124 ವಿಲ್ ಬಿ ಟಾರ್ಗೆಟ್ ನಂಬರ್ 1, 1128 ಆರ್ 1130 ವಿಲ್ ಬಿ ಟಾರ್ಗೆಟ್ ನಂಬರ್ 2, ಅರ್ಥ ಆಯ್ತಾ? ಟಾರ್ಗೆಟ್ ನಂಬರ್ 2 ಸಮ್ವೇರ್ ಅರೌಂಡ್ ಇಲ್ಲಿ ಬರುತ್ತೆ, ಅರ್ಥ ಆಯ್ತಾ? ಇವಾಗ ನೆಕ್ಸ್ಟು ನಿಮಗೆ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ನೋಡಿ. ಏನಕ್ಕೆ 1128 ಟಾರ್ಗೆಟ್ ಹೇಳ್ತಾ ಇದ್ದೀನಿ ಅಂದರೆ, ನೋಡ್ಕೊಳ್ಳಿ. ಅದಕ್ಕೇ ನೋಡಿ ನಾನು ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಹಿಡಿತೀನಿ, ಅರ್ಥ ಆಯ್ತಾ? ಸೊ ಗೈಸ್, ಸಮ್ವೇರ್ ಅರೌಂಡ್ ಇದು ದೊಡ್ಡ ಟ್ರೆಂಡ್ ಲೈನ್ದು ರೆಸಿಸ್ಟೆನ್ಸ್ ಸಮ್ವೇರ್ ಅರೌಂಡ್ 1128 ಹತ್ರ ಬರುತ್ತೆ. ಸೊ ಟಾರ್ಗೆಟ್ ನಂಬರ್ 2 ಈಸ್ ಗೋನ್ ಬಿ 1128 ಆರ್ 1130, ಅರ್ಥ ಆಯ್ತಾ? ನೌ ಲೆಟ್ ಅಸ್ ಟಾಕ್ ಅಬೌಟ್ ಸೆಲ್ಲಿಂಗಿಗೆ 15 minute ಟೈಮ್ ಫ್ರೇಮಲ್ಲಿ ಹೇಳ್ತೀನಿ, ಓಕೆನಾ? ನಾಳೆ ಸೆಲ್ಲಲ್ಲಿ ಮಾಡ್ತೀರಾ ಅಂದರೆ ನೋಡ್ಕೊಳ್ಳಿ. ನಾಳೆ ಸೆಲ್ಲಲ್ಲಿ ಮಾಡ್ತೀರಾ ಅಂದಾಗ ಪ್ರೈಸು ಈ ಝೋನ್ ಕೆಳಗೆ ಸಸ್ಟೈನ್ ಆಗಬೇಕು. ಅವಾಗ ಏನಾಗುತ್ತೆ, ಫಿಬೋನಾಚಿದು 618 ಲೆವೆಲ್ಸ್ ಕೂಡ ಬ್ರೇಕ್ ಆಗಿದೆ, ಅರ್ಥ ಆಯ್ತಾ? ಸೊ ಸೆಲ್ಲಲ್ಲಿ ಮಾಡ್ತೀರಾ ಅಂದರೆ ಸೆಲ್ ಬಿಲೋ 1090 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. ಟಾರ್ಗೆಟ್ ನಂಬರ್ 1 ಈಸ್ ಗೋನ್ ಬಿ 1080 ಆ್ಯಂಡ್ ಟಾರ್ಗೆಟ್ ನಂಬರ್ 2 ಈಸ್ ಗೋನ್ ಬಿ 1070. ಓಕೆನಾ? 1090 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದೆ ಸೆಲ್ ಮಾಡಿ.
1080 will be target number 1. 1070 will be your target number 2. ಅರ್ಥ ಆಯ್ತಾ? ಓಕೆ ಗೈಸ್, ದಟ್ಸ್ ಇಟ್ ಫಾರ್ ಟುಡೇ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಾಳೆ ನಾನು ನಿಮ್ಮ ಜೊತೆ ಇನ್ನೊಂದು ಅನಾಲಿಸಿಸ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.